ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಾ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನಾನು ಭೂಮಿಯಿಂದ ಸುಮಾರು ದೂರ ಮೇಲ್ಗಡೆ ಇದ್ದೀನಿ. ಎಷ್ಟು ಅಡಿ ಅಂತ ಗೊತ್ತಿಲ್ಲ, ಮಾತ್ರ ಕೇಳಬೇಡಿ. ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಾನು, ನನ್ನ ಮಗಳು, ನಮ್ಮ ಮನೆಯವರು ಬಂದಿದ್ದೀವಿ. ಎಲ್ಲಿಗಪ್ಪ ಅಂತ ಅಂದರೆ ಶ್ರೀ ಕ್ಷೇತ್ರ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀವಿ, ಚುಂಚನಗಿರಿಗೆ. ಇದು ನಮ್ಮ ಮನೆ ದೇವರು, ಅಂದರೆ ನಮ್ಮ ಯಜಮಾನ್ರು ಮನೆ ದೇವರು, ನಮಗೂ ಮನೆ ದೇವರೇ ಈಗ. ಹಂಗಾಗಿ ನಾನು ಮಂಡೇ ಬಂದಿದ್ದೀವಿ, ಹಂಗಾಗಿ ತುಂಬ ಏನು ರಶ್ ಇಲ್ಲ, ಸ್ವಲ್ಪನೇ ಜನ ಇದ್ದರು. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಬೆಟ್ಟದ ಮೇಲಿಂದ ಸುತ್ತು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ನೀವು ನೋಡ್ತಾ ಇದ್ದೀರಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಕಾಶ ಮತ್ತು ಭೂಮಿ ಎರಡು ಒಂದೇ ಆಗಿರೋ ಥರ ಕಾಣಿಸ್ತಾ ಇದೆ. ವ್ಯೂ ಅಂತೂ ಸಖತ್ ಚೆನ್ನಾಗಿತ್ತು. ವಾತಾವರಣವೂ ಅಷ್ಟೇ ಚೆನ್ನಾಗಿತ್ತು. ನನಗಂತೂ ಭಾರಿ ಖುಷಿಯಾಯಿತು. ತುಂಬ ದಿನಗಳಾದಮೇಲೆ ನಾನು ಹೊರಗಡೆ ಹೋಗಿರೋದ್ರಿಂದ ದೇವಸ್ಥಾನದೊಳಗಡೆ ಹೋಗೋಣ, ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇದು ಬ್ಯಾಕ್ ಸೈಡು. ದೇವಸ್ಥಾನಕ್ಕೆ 4 ಕಡೆಯಿಂದನೂ ಬಾಗಿಲಿದೆ, ಆದರೆ ಪೂರ್ವದ ಬಾಗಿಲು ಎಂಟ್ರೆನ್ಸ್ ಬಾಗಿಲು. ಓಪನ್ ಮಾಡೋದೇ ಪೂರ್ವದ ಬಾಗಿಲನ್ನು. ನಾವು ಬೆಟ್ಟದ ಮೇಕೆ ಸ್ಟೆಪ್ಪಲ್ಲಿ ಹತ್ಕೊಂಡು ಹೋದ್ಮೇಲೆ ಬ್ಯಾಕ್ ಸೈಡಿಂದ ಹೋಗ್ಬೇಕಾಗುತ್ತೆ. ಇದು ದೇವಸ್ಥಾನದ ಸೈಡಿಂದ ಇದು. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ ನಾನು ಆವಾಗಲೇ ಹೋಗಿ ಒಂದು 3 ವರ್ಷ ಆಗಿತ್ತು ಟೆಂಪಲ್ಗೆ ದರ್ಶನಕ್ಕೆ ಅಂತ ಅಂದ್ಬಿಟ್ಟು. ಇವಾಗ ಹೋಗಿರೋದು. ಅವಾಗೂ ಇವಾಗೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ನೋಡೋಕ್ಕೆ ಖುಷಿಯಾಗುತ್ತೆ. ಎಷ್ಟು 1000 ವರ್ಷಗಳಾದರೂ ಏನೂ ಆಗಬಾರ್ದು ಆ ಥರ ಮಾಡಿದ್ದಾರೆ ದೇವಸ್ಥಾನನ. ಅಲ್ಲದೆ ಇಲ್ಲಿ ಸೈಡಲ್ಲೆಲ್ಲ ಕೂರಕ್ಕೆಲ್ಲ ಮಾಡಿದ್ದಾರೆ, ಚೇರೆಲ್ಲ ಹಾಕಿದ್ದಾರೆ. ಖುಷಿಯಾಯಿತು ನನಗಂತೂ. ನೋಡಿ, ಇದೆ ಫ್ರಂಟು. ಈ ಬಾಗಿಲಿಂದನೇ ನಾವು ದರ್ಶನಕ್ಕೆ ಹೋಗ್ಬೇಕಾಗಿರೋದು. ಎಷ್ಟು ಚೆನ್ನಾಗೈತೆ ನೋಡಿ, ಆ ಕಲ್ಲುಗಳಲ್ಲಿ ಮಾಡಿರೋದು. ಇದಕ್ಕೆ ನಾವು ನೋಡಿ ಎಷ್ಟು ಖುಷಿ ಪಡ್ತೀವಿ. ಇದನ್ನು ಮಾಡೋಕ್ಕೆ ಎಷ್ಟು ಕಷ್ಟ ಇರ್ಬೋದು, ಎಷ್ಟು ದಿನಗಳು ತಗೊಂಡಿರ್ಬೋದು, ಅದನ್ನು ನಾವು ಯೋಚನೆ ಮಾಡಬೇಕಾಯ್ತದೆ ಅಲ್ವಾ. ಇದು ಎಂಟ್ರೆನ್ಸ್ ಬಾಗಿಲು ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಫುಲ್ ಮರದ್ದಿದು. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಅಲ್ಲಿ ಅರ್ಧಕ್ಕೆ ನೆಟ್ ಕಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಹಾಗೆ ಮುಂದೆ ಬಂದರೆ ದೇವ್ರ ದರ್ಶನ ಆಯಿತು. ತುಂಬಾ ಏನು ಜನ ಇರಲಿಲ್ಲ, ಸ್ವಲ್ಪ ಜನ ಇದ್ದರು. ದೇವ್ರದ್ದು ತುಂಬಾ ಚೆನ್ನಾಗಿ ದರ್ಶನ ಆಯಿತು. ನಮ್ಮನೆ ದೇವರು ಇದು ಶ್ರೀ ಕಾಲಭೈರವೇಶ್ವರ ಸ್ವಾಮಿ. ನೋಡಿ, ನೀವು ನೋಡಿಲ್ಲ ಅಂತಂದರೆ ನೋಡಿ. ನಿಮಗೂ ನಮಗೂ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಖುಷಿ ಆಯಿತು. ಇವತ್ತು ಯಾವುದು ಜನ ಜಂಗುಳಿ ಇಲ್ಲದೇ ನೀಟಾಗಿ ದರ್ಶನ ಮಾಡ್ಕೊಂಡಿದ್ದು ತುಂಬಾ ಖುಷಿ ಆಯಿತು. ದರ್ಶನ ಮಾಡ್ಕೊಂಡು ಸೈಡಲ್ಲಿ ಬರಬೇಕಾದ್ರೆ ಇದು ವಿಡಿಯೋ ಮಾಡಿರೋದು. ದೀಪದ ಕಂಬ ನೋಡಿ, ಎಷ್ಟು ದೊಡ್ಡ ದೀಪದ ಕಂಬ ಅಂದರೆ ನನಗಂತೂ ತುಂಬಾ ಖುಷಿ ಆಯಿತು ದೀಪದ ಕಂಬ ನೋಡಿ. ಇದು ಗರ್ಭಗುಡಿದ್ದು ಸುತ್ತಕ್ಕೂ ಇರೋದಿದು. ಇದೇ ಒಂಥರ ಕಲ್ಲಲ್ಲಿ ಮಾಡಿರೋದಿದು, ಕಪ್ಪು ಕಲ್ಲು. ಬಟ್ ಇಲ್ಲೆಲ್ಲ ವೈಟ್ ಕಲ್ಲು ಥರ. ಇದು 2 ರೌಂಡ್ ಇದೆ. ಇದು ಗರ್ಭಗುಡಿ ಪಕ್ಕನೇ ಒಂದು ರೌಂಡಲ್ಲಿ ಹೋಗ್ಬೇಕಾದ್ರೆ ಮಾಳಮ್ಮ ದೇವಿ ಅಂತ ಅಂದ್ಬಿಟ್ಟು ಲೆಫ್ಟಿಗೆ ಅಮ್ಮನವ್ರ ದೇವಸ್ಥಾನ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡೋಕ್ಕೇ ಹೆಂಗೆ ಅಂತಂದರೆ, ನೋಡ್ತಾ ಇದ್ದರೆ ಹೆಣ್ಣು ದೇವ್ರುಗಳನ್ನ ಮನಸ್ಸಿಗೆ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಗರ್ಭಗುಡಿಯಿಂದ ಬ್ಯಾಕ್ ಸೈಡು. ಅದಾದಮೇಲೆ ಗರ್ಭಗುಡಿಯಿಂದ ರೈಟ್ ಸೈಡ್ಗೆ ಇಲ್ಲಿ ಮತ್ತೊಂದು ಹೆಣ್ಣು ದೇವರಿದೆ. ಈ ದೇವರು ಆದಿಶಕ್ತಿ ಸ್ತಂಭಾಂಬಿಕೆ ಅಂತ ಅಂದ್ಬಿಟ್ಟು. ಇದನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೀರೆ ಎಲ್ಲ ತುಂಬ ಚೆನ್ನಾಗಿ ಉಡಿಸಿ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದು 2 ಸ್ಟೆಪ್ ಇರುತ್ತೆ. 2 ಸ್ಟೆಪ್ಪಲ್ಲಿ ಫಸ್ಟು ಗರ್ಭಗುಡಿ ಪಕ್ಕಕ್ಕೆ ಎಡಕ್ಕೆ ಬಲಕ್ಕೆ ಬ್ಯಾಕ್ ಸೈಡಲ್ಲಿ 2 ಹೆಣ್ಣು ದೇವ್ರುಗಳಿದ್ದಾವೆ. ಮತ್ತು ಲೆಫ್ಟ್ ಸೈಡ್ಗೆ ಗ್ರೌಂಡಲ್ಲಿ ಸ್ವಲ್ಪ ಒಂದು 20 ಮೆಟ್ಲು ಇಳಿಬೇಕು, ಅಲ್ಲಿ ದೇವರಿದೆ ಒಂದು. ಅದಂತೂ ತುಂಬ ಚೆನ್ನಾಗಿದೆ. ಅದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಅದಾದಮೇಲೆ ಸ್ವಲ್ಪ ಹೊತ್ತಲ್ಲೇ ಕೂತು ದರ್ಶನ ಮಾಡಿ ಕೆಳಗಡೆ ಇನ್ನೊಂದು ರೌಂಡ್ ಕೆಳಗಡೆ ಕೇಳಿದ್ಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ಹಿಂದೆ ಎಲ್ಲ ಅಲ್ಲಿ ಕಂಬದ ಮೇಲೆಲ್ಲ ಇದೆಯಲ್ಲ, ಅದೆಲ್ಲ ಕಾಲಭೈರವೇಶ್ವರನ ಪ್ರತಿರೂಪಗಳು ಅಂತ ಅಂದೆ. ದೇವರೊಬ್ಬ ನಾಮ ಹಲವು ಅಂತೀವಲ್ಲ, ಆ ಥರ. ಇದೆಲ್ಲ ಕಾಲಭೈರವೇಶ್ವರನೇ ಅಂತೆ. ನನಗೆ ತುಂಬ ಗೊತ್ತಿಲ್ಲ. ಹೇಳ್ತೀವಲ್ಲ ಬಾಕ್ಲು ಭೈರವ,
ಏನು ಕಾಲಭೈರವ ಈ ಥರ ಎಲ್ಲ ಹೇಳ್ತೀವಲ್ಲ, ಆ ಥರದ ದೇವ್ರುಗಳು ಇದರಂತೆ ಅಲ್ಲಿ ಕೆತ್ತನೆ ಮಾಡಿರೋದು. ತುಂಬ ಚೆನ್ನಾಗಿತ್ತು. ದರ್ಶನ ಮಾಡ್ಕೊಂಡು ಆಚೆಗೆ ಬಂದು ಬ್ಯಾಡ್ ಲಕ್ ಅಂತ ಅಂದರೆ ನಮಗೆ ಊಟ ಸಿಗಲಿಲ್ಲ, ನಾವು ಲೇಟಾಗಿ ಹೋಗಿರೋದ್ರಿಂದ ಇದೇನೆ ಮನೆ ದೇವ್ರ ದರ್ಶನ ಮಾಡಿದ್ದಂತೂ ತುಂಬಾ ಖುಷಿಯಾಯಿತು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.